ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತೇನಪ್ಪ ಅಂದರೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ. ಅದಕ್ಕೆ ಆ ರೆಸಿಪಿ ಹೇಗಿದೆ ಅಂತ ನಿಮಗೆ ತೋರ್ಸೋದು. ಗಾಯ್ಸ್ ಈರುಳ್ಳಿ ಕಟ್ ಮಾಡ್ತಾಯಿದ್ದೆ ನೋಡಿ, ತಲೆ ಮೇಲೆ ಇಟ್ಕೊಂಡಿದ್ದಿ ಸ್ವಲ್ಪ ಕಣ್ಣೂರಿ ಅಂತ ಹೆಚ್ಕೋತಾ ಇದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಕಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಸಬ್ಬಕ್ಸಿ ಕೊತ್ತಂಬರಿ ಇದೆ, ಮೆಣಸಿನ್ಕಾಯಿ ಕರಿಬೇವು ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ ಅಕ್ಕಿ ರೊಟ್ಟಿ ಮಾಡೋದಕ್ಕೆ. ಕರಿಬೇವು ಫ್ಲೇವರೇ ಬೇರೆ ನೋಡಿ. ಅಕ್ಕಿ ರೊಟ್ಟಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಆಮೇಲೆ ಸಬ್ಬಕ್ಸಿ, ಕೊತ್ತಂಬರಿ, ಸ್ವಲ್ಪ ಕ್ಯಾರೆಟು, ಬಿಸಿನೀರು ಕಾಸಿಟ್ಕೊಂಡಿದ್ದೀನಿ. ಇಲ್ಲಿ ಉಪ್ಪು ರೆಡಿ ಮಾಡ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟಿಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಏನು ಎಲ್ಲ ಹೆಚ್ಕೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡೋಣ. ಚೆನ್ನಾಗಿರುತ್ತೆ ಗೈಸ್, ಟ್ರೈ ಮಾಡಿ. ಟೇಸ್ಟ್ ಒಂದು ಸಕ್ಕತ್ತಾಗಿರುತ್ತೆ. ವೆಜಿಟೇಬಲ್ಸು ತಿನ್ನದೇ ಇರೋರೆಲ್ಲ ತಿಂತಾರೆ. ಉಪ್ಪು ಸ್ವಲ್ಪ ಹಾಕ್ಕೋಬೇಕು, ಟೇಸ್ಟಿಗೆ ಎಷ್ಟು ಬೇಕಷ್ಟು ಹಾಕ್ಬಿಟ್ಟು ಸಾಕು. ಬಿಸಿನೀರಲ್ಲಿ ಕಾಲಿಸ್ಬೇಕು, ಎಷ್ಟು ಬೇಕಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಾಲಿಸ್ಕೊಳ್ಳಿ. ಈ ಥರ ಕಾಲಿಸ್ಕೋಬೇಕು ಚೆನ್ನಾಗಿ. ನಾವು ನಾದ್ಕೋಬೇಕು, ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಕಾಲಿಸ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ತಟ್ಕೋಬೇಕು. ಮಸಾಲೆ ರೊಟ್ಟಿ ಅಂತ ಅನ್ಬೋದು, ಅಕ್ಕಿ ರೊಟ್ಟಿ ಅಂತ ಆದರೂ ಹೇಳ್ಬೋದು. ಚೆನ್ನಾಗಿರುತ್ತೆ, ಹೆಲ್ತಿಗೆ ಒಳ್ಳೆಯದು. ಆವಾಗವಾಗ ಮಾಡ್ಕೊಂಡು ತಿನ್ರೆ. ಇವಾಗ ಲಟ್ಟಿಸ್ಕೊಳ್ಳೋಣ ಕೈಯಲ್ಲಿ. ಈ ಥರ ಹಿಂಗೆ ತೊಗೊಂಡ್ಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ತಟ್ಕೋಬೇಕು. ಈ ಥರ ಗಾಯ್ಸ್ ಹಂಚು ಕಾಯ್ದಕ್ಕೆ ಇಟ್ಟಿದ್ದೀನಿ. ರೊಟ್ಟಿ ಹಾಕೋಣ. ಗೈಸ್ ನಾನು ಮೊದಲನೇ ಸ್ವಲ್ಪ ಚಿಕ್ಕಗೆ ತಟ್ಕೊಂಡು ಬೇಯಿಸ್ಕೊಂಡೆ, ಚೆನ್ನಾಗಿ ಬಂತು. ಅದಾದಮೇಲೆ ನಾನು ಮೀಡಿಯಮಾಗಿ ಮಾಡಿಕೊಂಡೆ. ಗೈಸ್ ನಾನು ಮಾಡ್ಕೊಂಡಿದ್ದು ರೊಟ್ಟಿ ಈ ಥರ ಬಂತು. ನೀವು ನಿಮಗೆ ಸೈಜಿಗೆ ಎಷ್ಟು ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋಬೋದು. ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ರೊಟ್ಟಿ ಚೆನ್ನಾಗಿ ಬರ್ತಾಯಿದೆ. ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ, ಪ್ಲೇಟಲ್ಲಿ ಇಡ್ತಾ ಇದ್ದೀನಿ. ಒಂದಕ್ಕೊಂದು ಚೆನ್ನಾಗಿ ಬರ್ತಾ ಇದ್ದಾವೆ. ನೀವು ಟ್ರೈ ಮಾಡಿ. ಓಕೆ ನೋಡಿ ಗೈಸ್, ಫೈನಲಿ ಅಕ್ಕಿ ರೊಟ್ಟಿ ರೆಡಿ ಆಯಿತು. ಚಟ್ನಿ ಜೊತೆ, ಸಾಂಬಾರ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಗೈಸ್ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಬಿಸಿ ಬಿಸಿ ಮಸಾಲೆ ಅಕ್ಕಿ ರೊಟ್ಟಿ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿದೆ. ಓಕೆ ಗೈಸ್ ನೋಡಿದ್ರಲ್ಲ, ಈ ಮಸಾಲ ಅಕ್ಕಿ ರೊಟ್ಟಿ ಹೇಗಿತ್ತು ಅಂತ ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಈ ಲವ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.